ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಹೃದಯದಿಂದ ಬಯಸ್ತೇನೆ. ಮೊನ್ನೆ ತಾವು ಒಂದು ಮಾತು ಹೇಳಿದ್ದೀರಾ, ನನ್ನ ಈ ನಾಡಿನ ಸಮಸ್ತ ರೈತ ಬಾಂಧವರನ್ನ ಕುರಿತು ತಾವು ಒಂದು ಮಾತು ಹೇಳಿದ್ದೀರಿ, ಯಾರೂ ಬಿತ್ತೆ ಮಾಡಬೇಡಿ ಅಂತ ಹೇಳಿದಿರಿ. ಓಕೆ, ನಾನದನ್ನ ಸ್ವಾಗತಿಸ್ತೇನೆ. ತಮಗೆ ಮಾಹಿತಿ ಸಿಕ್ಕಿದೆ. ಬಹುಶಃ ನಮ್ಮ ದೇಶದಲ್ಲಿ ಮರುಭೂಮಿ ರಾಜಸ್ಥಾನ್ ಬಿಟ್ರೆ ಅತಿ ಹೆಚ್ಚು ಒಣಭೂಮಿ ಇರತಕ್ಕಂತ ರಾಜ್ಯ ನಮ್ಮದು. ತಮಗೆ ಗೊತ್ತಿದೆ, ನಮ್ಮ ರಾಜ್ಯದಲ್ಲಿ 79% ಭಾಗ ರೈತರು ಇವತ್ತು ಮಳೆ ಆಶ್ರಿತ ಕೃಷಿಯನ್ನ ಮಾಡ್ತಿದ್ದಾರೆ. ಇದನ್ನ ಅರಿತಾ ತಾವು ಬೆಳೆಯನ್ನ ಬೆಳೆಬೇಡಿ ಅಂತ ಹೇಳ್ತಿದ್ದೀರಿ. ಸ್ವಾಗತಿಸ್ತೀವಿ. ಓಕೆ, ನಿಮ್ಮ ಮಾತನ್ನ ನಾನು ಒಪ್ತೀನಿ. ನೀವಷ್ಟೇ ಅಲ್ಲ, ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಲ್ಲಿ ಇಡೀ ದೇಶದ 543 ಸಂಸದರಲ್ಲಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ನಿಮ್ಮ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಮಂತ್ರಿಗಳು ಹಾಗೂ 224 ಎಂಎಲ್ಎಗಳಿಗೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ಸರಿಯಾಗಿ ಕೇಳಿಸ್ಕೊಳ್ಳಿ. ಋಗ್ವೇದ ಕಾಲದಿಂದ ಸಿಂಧೂ ಕಣಿವೆ ನಾಗರಿಕತೆಯಿಂದ, ಭಾರತದ ತೊಟ್ಟಿಲು ಅಂತ ಕರಿತೀವಿ ನಾವು, ಸಿಂಧೂ ಕಣಿವೆ ನಾಗರಿಕತೆಯಿಂದ ಸಮಸ್ತ ಈ ನಾಡಿನ ಜನತೆಯ ಹೊಟ್ಟೆ ಹಸಿವನ್ನ ನೀಗಿಸಿದ್ದಾರೆ ನನ್ನ ರೈತರು. ಅಷ್ಟೇ ಅಲ್ಲ ರೀ, ನೀವು ಇವತ್ತೇನಾದ್ರೂ ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ತಾವು ಮಾತನಾಡ್ತಿದ್ದೀರಿ, ತಾವಿನ್ನೂ ಜೀವಂತವಾಗಿದ್ದೀರಿ ಅಂದ್ರೆ ಅದಕ್ಕೆ ಕಾರಣ ನನ್ನ ರೈತರು ಎಂಬ ಸತ್ಯವನ್ನ ನೀವು ಮರಿಬಾರ್ದು. ನಿಮ್ಗೊಂದು ಮಾತು ಕೇಳ್ತೀನಿ ನಾನು. ನನ್ನ ಶಾಸಕರಲ್ಲಿ, ನನ್ನ ಸಂಸದರಲ್ಲಿ, ನನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಮಾತು ಕೇಳ್ತೀನಿ. ಇಷ್ಟು ದಿನ ನಿಮ್ಮ ಹೊಟ್ಟೆಯನ್ನ ತುಂಬಿಸಿದಾರಲ್ರಿ. ಬೆಳಿಗ್ಗೆ ತಿಂಡಿ ಕೊಟ್ಟಿದ್ದಾರೆ, ಮಧ್ಯಾಹ್ನ ಊಟ ಕೊಟ್ಟಿದ್ದಾರೆ, ರಾತ್ರಿ ಊಟ ಕೊಟ್ಟಿದ್ದಾರೆ. ಪ್ರತಿನಿತ್ಯ ನಮ್ಮ ಜೀವನದ ಪ್ರತಿ ಕ್ಷಣಕ್ಕೂ ಚೈತನ್ಯವನ್ನ ತುಂಬಿರ್ತಕ್ಕಂಥ ನನ್ನ ಅನ್ನದಾತರು ಇವತ್ತು ಹಸ್ಕೊಂಡಿದ್ದಾರೆ ರೀ. ಇವತ್ತು ನನ್ನ ಅನ್ನದಾತ ಬರಗಾಲ ಎಂಬ ಈ ಪರಿಸ್ಥಿತಿಯಲ್ಲಿ ಹಸಿವಿನಿಂದ ನರಳುತ್ತಾ ಇದ್ದಾನೆ, ಹಸಿವಿನಿಂದ ಮಲಗ್ತಾ ಇದ್ದಾನೆ. ಯಾರ್ರೀ ಅವ್ರ ಹೊಟ್ಟೆ ತುಂಬಿಸೋರು? ಯಾರು ನನ್ನ ಅನ್ನದಾತರ ಹೊಟ್ಟೆಯನ್ನು ತುಂಬಿಸುವರು? ದಯಮಾಡಿ ರಾಜ್ಯದ ಶಾಸಕರೇ, ಸಂಸದರೇ ಹಾಗೂ ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ನಿಮ್ಗೊಂದು ಮಾತು ಕೇಳಲಿಕ್ಕೆ ಬಯಸ್ತೀನಿ. ತಾವು ಹೃದಯವಂತರು, ವಿದ್ಯಾವಂತರು, ಬುದ್ಧಿವಂತರು. ಈ ಸಂದರ್ಭದಲ್ಲಿ ನನ್ನ ಅನ್ನದಾತರ ಬೆನ್ನೆಲಿಗೆ ನಿಲ್ಲಬೇಕಾದಂಥದ್ದು ನಿಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಎಂಬ ಸತ್ಯವನ್ನ ಅರಿತು ಹಸ್ಕೊಂಡಿರ್ತಕ್ಕಂಥ ನನ್ನ ಅನ್ನದಾತರ ಹೊಟ್ಟೆಯನ್ನು ತುಂಬಿಸಬೇಕಾದಂತ ಜವಾಬ್ದಾರಿ, ನೈತಿಕತೆಯೊಂದಿಗೆ ನೀವು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ನಿಮ್ಮ ತಾಲೂಕಿನ ಅನ್ನದಾತ ಋಣವನ್ನ ತೀರಿಸುವಂತ ಕೆಲಸವನ್ನ ನೀವೇನಾದ್ರೂ ಮಾಡಬೇಕು ಅನ್ನೋದು ಸ್ವಲ್ಪನಾದ್ರೂ ಕಿಂಚಿತ್ತು ಋಣದ ಪ್ರಜ್ಞೆ ನಿಮ್ಗಿದ್ರೆ ಕೂಡಲೇ ಈ ಕ್ಷಣದಿಂದ ನಿಮ್ಮ ತಾಲೂಕಿನ ಎಲ್ಲ ಕೇಂದ್ರ ಪ್ರದೇಶಗಳಿಗೂ ತಾವು ಹೋಗಿ ಸಮೀಕ್ಷೆ ಮಾಡಿ, ಎಲ್ಲಿ ಬರಗಾಲ ಅತಿ ಹೆಚ್ಚು ಇದೆ, ಎಲ್ಲಿ ನನ್ನ ರೈತ ಹಸ್ಕೊಂಡಿದ್ದಾನೆ, ಎಲ್ಲಿ ನನ್ನ ರೈತ ಹಸುವಿನ ಸಾಯ್ತಾ ಇದ್ದಾನೆ ಎಂಬುದನ್ನು ಗುರುತಿಸಿ ಅವರಿಗೆ ಹೊಟ್ಟೆ ತುಂಬುವಂತ ಕೆಲಸವನ್ನ ನೀವು ಸಂಪೂರ್ಣವಾಗಿ ಮಾಡಿದ್ದೇ ಆದ್ರೆ ನಿಜವಾದ ಶಾಸಕರು, ನಿಜವಾದ ಸಂಸದರು, ನಿಜವಾದ ನನ್ನ ಮುಖ್ಯಮಂತ್ರಿಗಳು ಅಂತೇಳಿ ಎದೆ ತಟ್ಟಿ ಹೇಳಲಿಕ್ಕೆ ಬಯಸ್ತಾನೆ. ನಿಮ್ಗೊಂದು ಚಾಲೆಂಜ್ ಕೊಡ್ತೀನಿ. ಈ ಕೂಡಲೇ ನಿಮಗೆ ಓಟ್ ಹಾಕಿರ್ತಕ್ಕಂಥ ನನ್ನ ಅನ್ನದಾತ ಋಣ ತೀರಿಸಲಿಕ್ಕೆ ಇದೊಂದು ಸೌದಾಕ ಅವಕಾಶ. ಇದನ್ನ ಬಳಸಿಕೊಂಡು ಕೂಡಲೇ ದಯಮಾಡಿ ಹಸಿವಿನಿಂದ ಸಾಯ್ತಿರ್ತಕ್ಕಂಥ ನನ್ನ ರೈತರ ಬದುಕಲ್ಲಿ ಒಂದು ಹೊಸ ಚೇತನ, ಹೊಸ ಬದುಕು, ಹೊಸದಾಗಿ ಅವರ ಜೀವನವನ್ನ ಕಲ್ಪಿಸಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲರೂ ನಿಲ್ಲಬೇಕು ಎಂಬ ಒಂದು ಮನವಿ ಅಷ್ಟೇ ಅಲ್ಲ, ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಋಣ ತೀರಿಸಲಿಕ್ಕೆ ಒಂದು ಅವಕಾಶ ಬಂದಿದೆ. ದಯಮಾಡಿ ಈ ಋಣವನ್ನ ತೀರಿಸಿ ನೀವು ಕೂಡ ಋಣಮುಕ್ತರಾಗಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನ ಕೇಳ್ಕೊಳ್ಳಿಕ್ಕೆ ನಾನು ಮನಸಾರೆ ಬಯಸ್ತೇನೆ.